ಬಿಗ್ ಬಾಸ್ ಸೀಸನ್ 10 ವಿನ್ನರ್ ಬಂದುಬಿಟ್ಟು ಕಾರ್ತಿಕ್ ಮಹೇಶ್ ಅವರು ಮನೆಯಿಂದ ಹೊರಗಡೆ ಬಂದಮೇಲೆ ಇಂಟರ್ವ್ಯೂಲ್ಲಿ ಏನೇನು ಹೇಳಿದ್ದಾರೆ, ಸಂಗೀತ ಬಗ್ಗೆ ಏನೇನು ಹೇಳಿದ್ದಾರೆ, ಅವ್ರ ರಿಲೇಷನ್ಶಿಪ್ ಹೆಂಗಿತ್ತು ಸ್ಟಾರ್ಟಿಂಗಲ್ಲಿ, ಆಮೇಲೆ ಹೋಗ್ತಾ ಹೆಂಗಾಯಿತು ಪ್ರತಿಯೊಂದನ್ನು ಇಂಟರ್ವ್ಯೂಯಲ್ಲಿ ಕೇಳಿದಾಗ ಅವ್ರು ಹೇಳ್ತಾರೆ, ಹೆಂಗಿತ್ತು ನಿಮ್ದು, ಯಾಕೆ ಮುಂದೆ ಏನಾಯಿತು ನೀವು ಇಬ್ಬರದು ಅಂತ ಕೇಳಿದಾಗ, ಈಗೇನಾದರೂ ಹೊರಗಡೆ ಬಂದಿದ್ರೆ ಇವಾಗ ಏನಾದರೂ ಮೀಟ್ ಆಗ್ತೀರಾ ಅವ್ರ ಜೊತೆ ಅಂತ ಕೇಳಿದಾಗ ಕಾರ್ತಿಕ್ ಅವ್ರು ಹೇಳ್ತಾರೆ, 100% ನಂದು ಅವ್ರದ್ದು ಹೆಂಗೆ ರಿಯಾಕ್ಷನ್ ಇರುತ್ತೋ ನಂದು ಹಂಗೆ ರಿಯಾಕ್ಷನ್ ಇರುತ್ತೆ. ಅವರು ಅಷ್ಟು ಆದರೂ ಕೂಡ ಕೊನೆಯಲ್ಲೂ ಅಷ್ಟೆಲ್ಲ ವಿಚಾರಗಳು ವಾಲ್ ಆಫ್ ಫ್ರೇಮಲ್ಲಿ ನಾನೆಲ್ಲ ಹೇಳಿದ್ರು ಅವ್ರ ಬಗ್ಗೆನೂ ಚಿಕ್ಕ ವಿಚಾರಕ್ಕೆ ನನ್ನ ಇದು ಮಾಡಿಕೊಂಡ್ರು. ನನಗೆ ಆ್ಯಕ್ಚುಲಿ ಆ ಥರ ನನಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೋ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀನಿ. ನಾನು ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಇಂಪಾರ್ಟೆಂಟ್ ನನಗೆ. ನಾನು ಅವ್ರು ಹೆಂಗೆ ರಿಯಾಕ್ಷನ್ ಕೊಡ್ತಾರೋ ಹಾಗೆ, ಅವರು ಮಾತಾಡ್ಸಿದ್ರೆ ಮಾತಾಡ್ತೀನಿ, ಇಲ್ಲಾಂದರೆ ಇಲ್ಲ. ಇನ್ನೂ ಕೂಡ ಹೆವಿ ಕೋಪ ಇದೆ ನನ್ನ ಮೇಲೆ ಅವ್ರಿಗೆ. ಅದನ್ನು ಏನು ಮಾಡಿದನೋ ನನಗಂತೂ ಗೊತ್ತಿಲ್ಲ ಆ್ಯಕ್ಚುಲಿ. ಅದು ಇನ್ನೂ ಕೋಪ ಇದೆ ನನ್ನ ಮೇಲೆ ಅವ್ರಿಗೆ. ಆಮೇಲೆ ಪ್ರತಾಪು, ಸಂಗೀತ ಅವರು ಕೂಡ ನನಗೆ ಸ್ವಲ್ಪ ಕ್ಲ್ಯಾಶ್ ಆಗ್ತಾಯಿದ್ರು. ಕೊನೆಗೆ ಒಂದು ಚೆನ್ನಾಗಿರುತ್ತೆ ಅನ್ನೋಷ್ಟರಲ್ಲೇ ಅವ್ರು ತುಂಬ ಬೇಜಾರಲ್ಲಿದ್ರು ಅಂತಲೇ ಹೇಳ್ಬೋದು. ಸೊ ನಾನು ಗೆದ್ದಿದ್ದು ಖುಷಿ ಇದೆ ಅವ್ರಿಗೆ ಒಳಗಡೆ, ಯಾಕಂದರೆ ನಮ್ಮ ಬಾಂಡಿಂಗ್ ಹಂಗಿತ್ತಲ್ಲ ಸ್ಟಾರ್ಟಿಂಗಲ್ಲಿ. ತನಿಷಾ, ನಾನು ಅವರು ಹೋಗ್ತಾ ಫುಲ್ ಬ್ರೇಕ್ ಆಯಿತು. ಬಟ್ ತನಿಷಾದು ನಂದು ಹೆವಿ ಬಾಂಡಿಂಗ್ ಇದೆ. ಸೊ ಇವಾಗ ನಾನು ಹೊರಗಡೆ ಬಂದಮೇಲೆ ಅವ್ರಿಗೆ ಮೀಟ್ ಆಗ್ತೀನೋ ಬಿಡ್ತೀನೋ, ಅವ್ರ ಜೊತೆ ಮಾತಾಡ್ತೀನೋ, ಅದು ನಾನು ಏನು ನನ್ನ ಇವಾಗ ಕರಿಯರ್ ಮೇಲೆ ನಂದು ಫುಲ್ ಫೋಕಸ್ ಇದೆ. ನಾನು ತಲೆನೇ ಕೆಡಿಸ್ಕೊಳ್ಳೋದು ಅದ್ರ ಬಗ್ಗೆ ಎಲ್ಲ. ನನ್ನ ಕರಿಯರ್ ಇಂಪಾರ್ಟೆಂಟ್ ನನಗೆ. ಅವ್ರು ಮಾತಾಡ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ಚೂರು ಯೋಚನೆ ಮಾಡಿಲ್ಲ ಇನ್ನೂವರೆಗೂ. ನಾನು ಬಂದು ನನ್ನ ಫ್ಯಾಮ್ಲಿನ ನೋಡ್ಕೋಬೇಕು. ನನ್ನ ಫ್ಯಾಮ್ಲಿಗೆ ಇಂಪಾರ್ಟೆನ್ಸ್ ಜಾಸ್ತಿ, ನನ್ನ ಕರಿಯರ್ ಇಂಪಾರ್ಟೆನ್ಸ್ ನನಗೆ. ಅದ್ರ ಬಗ್ಗೆ ಎಲ್ಲ ನಾನು ಏನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅವರು ಏನಾದರೂ ಬೇಜಾರಾದರೂ ಮಾಡ್ಕೊಳ್ಳಿ, ಕೋಪ ಆದರೂ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ನಾನು. ನನ್ನ ಕರಿಯರ್ ಇಂಪಾರ್ಟೆಂಟು. ಈಗ ಬಿಗ್ ಬಾಸ್ ನಾನು ವಿನ್ ಆಗಿದ್ದೇನೆ ಅಂದರೆ ಅದು ಜನಗಳು ಮಾಡಿರೋ ಸಪೋರ್ಟು, ಅವ್ರು ಯಾರ್ದು ಅಲ್ಲ. ಜಸ್ಟ್ ನನ್ನ ಜೊತೆ ಸ್ಪರ್ಧಿಗಳು ಅಷ್ಟೇ ಅವರು ಅಂತ ಕಾರ್ತಿಕ್ ಅವರು ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ ಇಂಟರ್ವ್ಯೂಯಲ್ಲಿ.